ಥ್ಯಾಂಕ್ ಯು ರಾಘು. ಚಿನಿ ಮಾಸ್ಟರ್. ನವಾಜ್ ನೀನು ಒಂದು ಲೆಗ್ ಮೂವ್ಮೆಂಟ್ ಮಾಡಿದೆ ಅಲ್ಲಿ ಸೂಪರ್ ಆಗಿ ಮಾಡಿದೆ. ಥ್ಯಾಂಕ್ ಯು. ನೀನು ಡಾನ್ಸರ್ ಅಂತ ನಂಗೆ ಗೊತ್ತೇ ಇಲ್ಲ ಆಕ್ಚುಲಿ. ನೀನು ಪಂಚ್ ಮಾಸ್ಟರ್ ಗೊತ್ತು, ಬಟ್ ಡ್ಯಾನ್ಸ್ ಮಾಸ್ಟರ್ ಅಂತ ಗೊತ್ತಿಲ್ಲ. ಈ ತರ ಏನೋ ಒಂದು ಮೂವ್ಮೆಂಟ್ ಮಾಡಿದ್ಯಾ, ಅದು ಆ ಸ್ಟೆಪ್ ಸೂಪರ್ ಆಗಿತ್ತು. ಸೂಪರ್ ಆಗಿ ಮಾಡ್ತಾನೆ. ವೆರಿ ನೈಸ್ ನವಾಜ್. ಆಮೇಲೆ ಗೋಪಿ ಸರ್ ನಮ್ಮ ಇಂಟ್ರೊಡಕ್ಷನ್ ಸಾಫ್ಟ್ ಆಗಿ ಬಂದ್ರ ಸೂಪರ್ ಆಗಿ ಮಾಡ್ಬಿಟ್ರ. ಥ್ಯಾಂಕ್ ಯು ಮಾಸ್ಟರ್. ನಮ್ಮ ಎನರ್ಜಿ ಕ್ವೀನ್ ಇದಾರಲ್ಲ ಸೀಮಾ, ಶಿ ಜಸ್ಟ್ ಕಿಲ್ಡ್ ಇಟ್ ಯಾರ್. ಫೋಕ್ ಅಂದ್ರೆ ನೋಬಡಿ ಟು ಬೀಟ್. ಸೂಪರ್ ವಸಂತ್ ಮಾಸ್ಟರ್, ಕೀಪ್ ಅಪ್ ದ ಗುಡ್ ವರ್ಕ್. ಇವತ್ತು ನಿಜವಾಗ್ಲೂ ನಿಮ್ ಪರ್ಫಾರ್ಮೆನ್ಸ್ ನ ತುಂಬಾ ಇಷ್ಟಪಟ್ಟಿದ್ದು ಅಣ್ಣ. ನಮ್ ಶಿವಣ್ಣ ಅಣ್ಣ ಹೆಂಗ ಅನ್ಸೋಣ ಈ ಪರ್ಫಾರ್ಮೆನ್ಸ್? ನವಾಜ್ ಸೂಪರ್. ಥ್ಯಾಂಕ್ ಯು. ಇಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾರೆ ನನಗೂ ಗೊತ್ತಿರಲಿಲ್ಲ, ಬಟ್ ಸರ್ಪ್ರೈಸಿಂಗ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಆಮೇಲೆ ಸೀಮಾ ಫ್ಯಾಂಟಾಸ್ಟಿಕ್ ಡಾನ್ಸರ್, ಅವ್ರ ಜೊತೆಲಿ ಮ್ಯಾಚ್ ಮಾಡಿದಾರೆ ಅಂದ್ರೆ ಗ್ರೇಟ್. ಗೋಪಿ ಅವ್ರು ನೆನ್ನೆನೆ ಬಂದಿರೋದು ನನಗೂ ಗೊತ್ತು, ಪಾಪ ದುಬೈಲಿ ಇದ್ರು, ಬಟ್ ಬಂದು ಇಷ್ಟು ಬೇಗ ಅವ್ರು ಲಾಸ್ಟ್ ಆ ಮೂಮೆಂಟ್ ಮಾಡಿದ್ರಲ್ಲ. ಗೋಪಿ ಅವ್ರು ಫ್ಯಾಂಟಾಸ್ಟಿಕ್. ಆವಾಜ್ ಕ್ಯಾ ಹೈ ತೆರಾ ಆವಾಜ್. ಈಗೇನಂದ್ರೆ ನಮ್ಮ ನವಾಜ್ ಇರೋ ಟೀಮ್ ಓನರ್ ಯಾರು ಹೇಳಿ? ನೀವು ಶೋನೇ ನೋಡ್ತಾ ಇಲ್ವಾ ಗೋಪಿ ಸರ್? ಶೋನೇ ನೋಡ್ತಿಲ್ವಾ? ಫೋನ್ ಮಾಡ್ಬಿಟ್ಟು ಅಷ್ಟೊಂದು ನೋಡ್ತಾ ಇಲ್ಲಿ ಸಖತ್ತಾಗಿತ್ತು. ಯಾವ್ದಾದ್ರು ಒಂದ್ ಸ್ಕಿಟ್ ಹೆಸರು ಹೇಳ. ಸಮೀರ್ ಅಹಮದ್ ಸರ್ ಹೇಳಿ, ಯಾವ್ದಾದ್ರು ಮಾತಾಡಿ ಅವ್ರ ಬಗ್ಗೆ. ಕಂಜಾಜೇಶ್ವರ ಏನ್ ಹಿಂಗ್ ಹೇಳ್ತಾ ಇದ್ರ? ಎಲ್ಲ ಕಾರ್ಯಕ್ರಮ ನೋಡ್ತಾ ಇದೀನಿ. ಈಗ ಕುರಿ ಸರ್, ನೀವು ಈ ಟೀಮ್ ಓನರ್ ಆಗಿ ನೀವ್ ಹೇಳಿ ನಿಮ್ ಹುಡುಗನ್ ಪರ್ಫಾರ್ಮೆನ್ಸ್ ಹೆಂಗಿತ್ತು? ನವಾಜ್, ನೀನು ನಮ್ಮ ಟೀಮ್ ಅಂತ ಹೇಳ್ಕೊಳಕ್ ಹೆಮ್ಮೆ ಆಗುತ್ತೆ. ಬೇಜಾನ್ ನವಾಜ್, ನಾನು ಏನೇನ್ ಹೇಳ್ಕೊಟ್ಟು ಅದೇ ಸ್ಟೆಪ್ ಮಾಡ್ದಲ್ಲ, ನನಗದು ಬಹಳ ಖುಷಿ ಆಯ್ತು ನವಾಜ್. ಹೇಳಿ ಹಂಗಂದ್ರೆ ನೀವ್ ಹೇಳ್ಕೊಟ್ಟಿರೋ ಆ ಸ್ಟೆಪ್ ಮಾಡಿ, ನವಾಜ್ ಜೊತೆ ಮಾಡಿರೋ ಆ ಸ್ಟೆಪ್ ಮಾಡಿ. ಅಲ್ಲ ನೀವೇನ್ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋದ್ ಕಲ್ತು ಬಿಟ್ಟಿದ್ದೀರಾ? ನಾನು ಹಂಗೆ ಬರ್ತ್ ಬಂದಿರೋದು ನನಗೆ ಡ್ಯಾನ್ಸ್. ಕೇಳಿ ಬಂದ್ರಲ್ಲ ಅದಕ್ಕೋಸ್ಕರ ಆ ವೇದಿಕೆಯಲ್ಲಿ ಒಂದಿದೆ ವೈಬ್, ಮ್ಯಾಜಿಕ್ ಇದೆ. Thank you, ಯಾರೇ thank you, sir. ಕಾಲಿಟ್ರು ಡಾನ್ಸರ್ ಆಗ್ಬಿಡ್ತಾರೆ. Thank you, ಚಿನ್ನಿ ಮಾಸ್ಟರ್. ಓಕೆ, ನಿಮ್ಮ ಪರ್ಫಾರ್ಮೆನ್ಸ್ ಗೆ ಫೈರ್ ಬ್ರ್ಯಾಂಡ್ ಸಿಕ್ಕಿರೋದ್ರಿಂದ ಕಂಗ್ರ್ಯಾಚುಲೇಷನ್ಸ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ವೆರಿ ಮಚ್ ಟೀಮ್. ಅವ್ರ ಕೈಲಿ ಮಾಡಿಸಿ ಒಂದ್ಸತಿ. ಪುರಿ ಸರ್ ಕೈಲಣ್ಣ ಇದ್ರ ಮೇಲೆ ಅಣ್ಣ. ಓಕೆ ಅಣ್ಣ. ಅಲ್ಲ ಶಿವಣ್ಣ, ನಾನ್ ಇದನ್ನ ನಿಂತಿರೋದ್ ನೋಡೇ ತಲೆ ಸುತ್ತ ಬರ್ತೈತೆ. ನೀವು ಅದ್ರ ಮೇಲೆ ಮಾಡ್ಸಿ ಅಂತಿರಲ್ಲ. ಕುರಿ ಸರ್ ಕೂತ್ಕೊಂಡ್ ಮಾಡಿ ಅದ್ರ ಮೇಲೆ. ನೀವು ಕರೆಕ್ಟ್ ಕೂತ್ಕೊಂಡ್ಬಿಡಿ, ಇಲ್ಲಿ ಅದು ಇರ್ತಾ ಇರ್ಲಿ. ಅಣ್ಣ ಸರಿ, ಇಲ್ಲೇ ಕೂತ್ಕೋತೀನಿ. ಶ್ವೇತು, ನಮ್ ಕುರಿ ಜೊತೆ ಈ ಡಾನ್ಸ್ ಮಾಡ್ತೀರಾ ಶ್ವೇತು ಇದ್ರ ಮೇಲೆ? ಶ್ವೇತು, ಕಮಾನ್ ಶ್ವೇತು, ಡ್ಯಾನ್ಸ್ ಮಾಡೋಣ. ಎಷ್ಟು ಪ್ರೀತಿಯಿಂದ ಕರಿತಾರ ನೋಡಮ್ಮ. ಆಕ್ಚುಲ್ ಆಗಿ ಕುರಿ ಆಸೆ ನಮ್ಗೆ ಗೊತ್ತಿಲ್ಲ, ಅದು ನನಗೆ ನೀವು ಶ್ವೇತ ಮೇಡಮ್ ಅಲ್ಲಿ ಕೂತ್ಕೊಂಡು ಜಾತ್ರೆ ನಾನ್ ನೋಡೋಕೆ ನೋಡಿ ಕೊಂಡಾಡೋಕೆ ಶಿವನೇ ಅವತಾರ ನೀವು ಬಂದ್ರೆ ಸೂಪರ್ ಆಗಿರುತ್ತೆ ಸರ್. ಆ ಸಾಂಗ್ ಒಂದ್ ಕಳೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ವಿ ಲವ್ ಯು ಅಣ್ಣ, ವಿ ಲವ್ ಯು. ಬರ್ಲಿ ಚಪ್ಪಾಳೆ ನಮ್ಮ ಪ್ರೀತಿಯ ಶಿವಣ್ಣಗೆ. ಅಂಡ್ ಶ್ವೇತು
ಎಂತ ಶ್ವೇತು, ಮಹಾಸಂಗಮ ಅಂತಿದ್ದಾಗೆ ನನಗೆ ತುಂಬಾ ಖುಷಿ ಆಗೋದು, ಬಿಕಾಸ್ ನಾನು ನಮ್ಮ ಪ್ರೀತಿಯ ಶಿವರಾಜ್ ಕುಮಾರ್ ಸರ್ನ ಮೀಟ್ ಮಾಡೋದಕ್ಕೆ ಸಿಗುತ್ತೆ ಅಂತ. ಬಿಕಾಸ್ ಅವ್ರು ಎಲ್ಲಿರ್ತಾರೋ ಐ ಥಿಂಕ್ ಸುತ್ತಮುತ್ತ ಒಂದು 3-4 ಕಿಲೋಮೀಟರ್ ಇದ್ದೇ ಇರುತ್ತೆ ಅನ್ಸುತ್ತೆ. ಆ ಪಾಸಿಟಿವ್ ವೈಬ್ ಇದ್ದೇ ಇರುತ್ತೆ ಸರ್. ನಿಮ್ಮಂಥ ವ್ಯಕ್ತಿತ್ವನ ನಾನು ಲೈಫಲ್ಲಿ ನೋಡಿಲ್ಲ ಸರ್. ಅದಕ್ಕೆ ಮನ್ಸಾರೆ ಹೇಳ್ತಿದ್ದೀನಿ, ನನ್ನ ಆಯಸ್ಸೇನಾದ್ರೂ ಭಗವಂತ ಜಾಸ್ತಿ ಕೊಟ್ಟು ಅದನ್ನ ನಾನು ಮನ್ಸಾರೆ ಅದನ್ನ ಆ ಆಯಸ್ಸನ್ನೆಲ್ಲ ನಿಮ್ಗೆ ಕೊಟ್ಬಿಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ಈ ಕ್ಷಣ ನಾನು ವೇದಿಕೆ ಮೇಲೆ ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶ್ವೇತ ಅವರೇ, ಬೇಡ ಅನ್ಬೇಡಿ. ಎಲ್ಲ ರೈಸ್ ಅವರೇ ಅನುಭವಿಸ್ಬೇಕು, ಅದಿಲ್ಲ ಅಂದ್ರೆ ಅವ್ರ ಮಕ್ಕಳು ಕೊಡ್ಬೇಕು, ಅವ್ರ ಮನೆಯವರು ಕೊಡ್ಬೇಕು. ನಾನು ಏನಕ್ಕೆ ಹೇಳ್ತೀನಿ ಅಂತಂದ್ರೆ, ದಟ್ ಲವ್ ಅಂಡ್ ಅಫೆಕ್ಷನ್ ಸಾಕು. ಇದು ಸೂಪರ್ ಸ್ಟಾರ್ಗಳು ಬಹುಶಃ ಎಲ್ಲ ಕಥೆನ ನೋಡ್ಬೇಕಾದ್ರೆ ಅವ್ರಿಗೆ ಕಥೆಯಲ್ಲಿ ಎಷ್ಟು ಪ್ರಾಮಿನೆನ್ಸ್ ಇರುತ್ತೆ ಅನ್ನೋದನ್ನ ಫಸ್ಟ್ ಅದನ್ನೇ ನೋಡೋದು. ಆದ್ರೆ ನಾವು ಸಿನಿಮಾ ಮಾಡಿದಾಗ ಸರ್ ಅವರು ನೀವು ವೇದಾದಲ್ಲಿ ಅವ್ರ ಜೊತೆ, ಹೌದು. ಮಾಡಿದಾಗ ಎಲ್ಲಾ ಹೆಣ್ಮಕ್ಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಬಿಟ್ಟು ಈ ಸೂಪರ್ ಸ್ಟಾರ್ ಸುಮ್ನೆ ಇಡೀ ಸಿನಿಮಾ ಬರೀ ಕಣ್ಣಲ್ಲೇ ಆಕ್ಟ್ ಮಾಡ್ಬಿಟ್ರು. ಇಡೀ ಪರ್ಫಾರ್ಮೆನ್ಸ್ ಎಲ್ಲ ಬರೀ ಹೆಣ್ಮಕ್ಳಿಗೆ ಕೊಟ್ರು. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಸರ್. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಬಿಕಾಸ್ ಕಲಾವಿದರನ್ನ ನೀವು ಸಾಕಷ್ಟು ವರ್ಷಗಳಿಂದ ನೀವು ಬೆಳೆಯೋದಲ್ದೆ ನಿಮ್ಮ ಜೊತೆ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಿದ್ದೀರಾ ಸರ್. ಅದಕ್ಕೆ ನಿಮಗೆ ಚಿರಬಾಗಿನ ನಮಸ್ಕಾರ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ 125ನೇ ಸಿನಿಮಾದಲ್ಲಿ ನಾನು ಭಾಗಿಯಾಗಿದ್ದೆ ಅಂತ ನನ್ನ ಕೊನೆ ಉಸಿರಿರೋವರೆಗೂ ನಾನು ಅದನ್ನ ಜ್ಞಾಪಿಸ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶ್ವೇತ, ಥ್ಯಾಂಕ್ ಯು ಸೋ ಮಚ್. ಇದೇ ಸಂದರ್ಭದಲ್ಲಿ ಶಿವಣ್ಣ ಸರ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ನಾವು ಅದ ಫ್ಯಾನ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಇಮಿಡಿಯೇಟ್ಲಿ ನೀವು ಬಂದು ಅಲ್ಲಿ ಸಹಕರಿಸಿ ಡಾನ್ಸ್ ಮಾಡಿ ಆ ಮೂಮೆಂಟ್ ನ ಕ್ರಿಯೇಟ್ ಮಾಡಿದ್ರಿ. ಯಾಕಂದ್ರೆ ಒಬ್ಬ ಫ್ಯಾನ್ಗೆ ಅಷ್ಟೇ ಅದು ಅರ್ಥ ಆಗುತ್ತೆ. ಆ ಜನ್ಮದ ಜೋಡಿ ಆ ರಾಟೆಲ್ ಸುತ್ತವಾಗ ಅಣ್ಣ ಕೂತಿದ್ದು ಅದನ್ನ ಮತ್ತೆ ನೋಡ್ಬೇಕು ಅಂತ ನಾವು ಒಂದು ಆಸೆ ಪಟ್ಟಾಗ ನೀವು ಅದನ್ನ ಪೂರೈಸಿದ್ದು. ನಿಮ್ಮ ಜೊತೆ 3 ಸಿನಿಮಾ, ಅಣ್ಣವರ ಮಕ್ಕಳು, ಶಿವಸೈನ್ಯ, ಸಿಂಹದ ಮರಿ ಸ್ಕ್ರೀನ್ ಶೇರ್ ಮಾಡುವಂತ ಒಂದು ಭಾಗ್ಯ ನಂಗೆ ಸಿಕ್ಕಿದ್ದು. ತುಂಬಾ ಖುಷಿ ಸರ್. ಥ್ಯಾಂಕ್ ಯು ಸೋ ಮಚ್. ಟು ಆ್ಯಡ್ ಆನ್ ಶಿವಣ್ಣ, ಅಣ್ಣವ್ರನ್ನ ಹತ್ರದಿಂದ ನೋಡಿಲ್ಲ, ಅಣ್ಣವ್ರ ಜೊತೆ ನಾವು ಆಕ್ಚುಲಿ ನಮ್ಮ ಒಡನಾಟ ಇರ್ಲಿಲ್ಲ, ಅವ್ರ ಹತ್ರ ಮಾತಾಡಿಲ್ಲ ಅಂತ ನನಗ ಕೊರಗಿತ್ತು. ಆದ್ರೆ ಈಗಿಲ್ಲ. ಯಾಕೆ ಹೇಳಿ ಅಣ್ಣ, ಅಣ್ಣವ್ರ ಮಗನಲ್ಲಿ ಅಣ್ಣವ್ರನ್ನ ನಾವು ನೋಡ್ತಾ ಇದೀವಿ ಅನ್ನೋ ಖುಷಿ ನಮಗಿದೆ ಅಣ್ಣ. ನಾವು ಹೆಮ್ಮೆಯಿಂದ ಹೇಳ್ಕೋತೀವಿ. 50 ವರ್ಷ ಆದ್ರೂ ಕೂಡ ಶಿವಣ್ಣನ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಶಿವಣ್ಣನ ತುಂಬಾ ಹತ್ರದಿಂದ ನೋಡಿದ್ವಿ ಅಂತ ಹೆಮ್ಮೆಯಿಂದ ಹೇಳ್ಕೋತೀವಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕ್ರಿಯೇಟಿಂಗ್ ಸಚ್ ಬ್ಯೂಟಿಫುಲ್ ಮೆಮರೀಸ್ ನಮ್ಮ ಲೈಫಲ್ಲಿ. ಲವ್ ಯು ಆಲ್ವೇಸ್. ನಾನು ಕೂಡ ರಕ್ಷಿತಾ ಅವರ ಫ್ಯಾನು. ಈಗ ರಕ್ಷಿತಾ ಅವ್ರನ್ನ ಕೇಳ್ತೀನಿ, ನನ್ನ ಜೊತೆ ಬಂದು ಆತರ ಡಾನ್ಸ್ ಮಾಡ್ತೀರಾ ಅಂತ. Kanti and Janvi performed extremely well today. ನಿಮ್ಮಿಂದ ಸ್ಟಾರ್ಟ್ ಮಾಡೋಣ ಮೇಡಮ್. ನಾನೇ ಸ್ಟಾರ್ಟ್ ಮಾಡಿದೆ. Kanti has, ನಾನು ಹೇಳಿಲ್ವಾ ಹೋದ್ವಾರ, we are loving the new Kanti. Yes, we are just absolutely loving him. ನಾನು ಯಾವಾಗ್ಲೂ ಹೇಳ್ತೀನಿ, ಲೈಕ್ ದರ್ಶನ್ಗೆಲ್ಲ ಈ ನೇತ್ ಹಾಕೊಂಡು ಹಿಂಗೆಲ್ಲ ತಿರುಗ್ತಾನೆ. ಫಾರ್ ಅ ಡಾನ್ಸರ್ ಇಟ್ಸ್ ವೆರಿ ಈಸಿ ಅನು, ಬಟ್ ಫಾರ್ ಅ ನಾನ್ ಡಾನ್ಸರ್ ಈವನ್ ಟ್ರೈಂಗ್ ಸಮಥಿಂಗ್ ಲೈಕ್ ದಟ್ ತುಂಬಾ ದೊಡ್ಡ ವಿಚಾರ. ಕಂಟಿ ಅವ್ರಿಗೆ ಬರೆ ಬಂದ್ಬಿಟ್ಟಿದೆ ಇಲ್ಲಿ. ಹೌದಾ? ನೋ Kanti, you are really very hard working ಕಣೋ. really hard working. Because he's an actor also, ma'am. And you deserve what is coming to you, Kanti. I'm hoping only good. Janvi is also very nice. ಅವಳು ಚಂದ ಡಾನ್ಸ್ ಮಾಡ್ತಾಳನು. I'm very proud of you, Rudra. God bless. ಸೂಪರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಅಣ್ಣ. ಜಾನ್ವಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು. ಸೂಪರ್. ಒಳ್ಳೆ ಗ್ರೇಸ್ ಇದೆ, ಆಮೇಲೆ ಬಾಡಿ ಮೂಮೆಂಟ್ಸ್ ಇರ್ಬೋದು, ಆಮೇಲೆ ಅದ ಸ್ಟೈಲ್ ಇರ್ಬೋದು, ಎಲ್ಲ ಬಹಳ ಒಳ್ಳೆ ಆಟಿಟ್ಯೂಡ್ ಇದೆ. ಅಂಡ್ ಸ್ಲಿಮ್ ಆಗಿದ್ದೀರಾ, ಬಹಳ ನೀಟಾಗಿ ಬರ್ತಾ ಇದೆ. ಬೋತ್ ಆಫ್ ದೆಮ್ ವೆರ್ ಸೋ ಬ್ಯೂಟಿಫುಲ್. ಆಮೇಲೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿತ್ತು. ಅಂಡ್ Kanti, ನಿಜವಾಗ್ಲೂ ಎವ್ರಿ ವೀಕ್ ಐ ಬೀನ್ ಟೆಲಿಂಗ್ ಯು ಆಲ್ವೇಸ್, ಯು ಆರ್ ಜಸ್ಟ್ ಗೋಯಿಂಗ್ ಅಪ್ ಅಂಡ್ ಅಪ್. ಓಕೆ ಸರ್.